ಗಂಗಾವತಿ ನಗರದ ಲಯನ್ಸ್ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ಪುತ್ರ ವಿಕ್ರಮ್ ರವಿಚಂದ್ರನ್ ಹುಟ್ಟುಹಬ್ಬವನ್ನ ಗಂಗಾವತಿಯ ಮಹಿಳಾ ಅಭಿಮಾನಿಗಳು ಮಕ್ಕಳಿಗೆ ಅನ್ನ ಸಂತರ್ಪಣೆ ಗೀತ ಗಾಯನದ ಮೂಲಕ ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ವಿಐಪಿ ಮೆಲೋಡಿಸ್ ಪಂಪಪತಿ ಇಂಗಳಗಿ ಮಾತನಾಡಿ, ನಟ ರವಿಚಂದ್ರನ್ ರವರು ಹಲವಾರು ಹೊಸ ಪ್ರಯೋಗಗಳಿಗೆ ಸಾಕ್ಷಿಯಾಗಿದ್ದು ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಸೆ ತೋರಿಸಿದ್ರು. ಪ್ರತಿಭಾವಂತ ನಿರ್ದೇಶಕ, ನಟ, ನಿರ್ಮಾಪಕ, ಛಾಯಾಗ್ರಾಹಕ, ಸಂಗೀತ ನಿರ್ದೇಶಕರಾಗಿದ್ದ ಅವರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಮೂವಿಗಳನ್ನ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಸಹ ಅದೇ ಹಾದಿಯಲ್ಲಿ ನಡೆಯಲಿ ಎಂದು ತಿಳಿಸಿದರು. ಕಾರ್ಯಕ್ರಮದ ರೂವಾರಿ ನಟ ರವಿಚಂದ್ರನ್ ಮಹಿಳಾ ಅಭಿಮಾನಿಗಳ ಅಧ್ಯಕ್ಷರಾದ ಗೌರಮ್ಮ ಸುರೇಶ ತೋಟದ ಮಾತನಾಡಿ, ರವಿಚಂದ್ರನ್ ಕುಟುಂಬ ಅನೇಕ ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ. ಮೇರುನಟ ರಾಜಕುಮಾರ, ವಿಷ್ಣು, ಅಂಬಿ ಆದಿಯಾಗಿ ಅನೇಕರು ಅವರಿಂದ ಬೆಳೆದು ಬಂದಿದ್ದಾರೆ. ಅವರ ಕುಟುಂಬದ 3ನೇ ತಲೆಮಾರು ವಿಕ್ರಮ್ ರವಿಚಂದ್ರನ್ಗೂ ಕೂಡ ಮುಂದೆ ಭವಿಷ್ಯವಿದೆ ಎಂದು ತಿಳಿಸಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿಜಿಕೆ ರಂಗ ಪ್ರಶಸ್ತಿ ಪುರಸ್ಕೃತ ನಾಗರಾಜ ಇಂಗಳಗಿ ಕೇಕ್ ಕತ್ತರಿಸುವ ಮೂಲಕ ಜನ್ಮ ದಿನಾಚರಣೆಗೆ ಚಾಲನೆ ನೀಡಿದ್ರು. ವಿಐಪಿ ಮೆಲೋಡಿಸ್ ಗಾಯಕ ಮಾಲೀಕ ಪಂಪಪತಿ ಇಂಗಳಗಿ ಗೀತ ಗಾಯನದ ಮೂಲಕ ಬುದ್ಧಿಮಾಂದ್ಯ ಮಕ್ಕಳನ್ನ ರಂಜಿಸಿದ್ರು. ಶಿಕ್ಷಕ ಪ್ರಭು ಹಿರೇಮಠ, ಪತ್ರಕರ್ತ ಶರಣಪ್ಪ ಉಪ್ಪಾರ, ಮುಖಂಡರಾದ ರಾಜಪ್ಪ ಹುಲ್ಲಿಗಿ, ಭಾಷಾ ಸಾಬ್ ಉಪ್ಪಾರ ಓಣಿ, ಇ ಅರುಂಧತಿ ಪಂಪಾಪತಿ, ಅಕ್ಕ ಮಹಾದೇವಿ ಯಲಬುರ್ಗಾ, ಶಾರದಾ ರಾಜಪ್ಪ ಹುಲಿಗಿ, ದೇವಿಕಾ ಕನಕಪ್ಪ, ಹುಸೇನಮ್ಮ, ಭಾಷಾ ಸಾಬ್ ಹಾಗೂ ಲಕ್ಷ್ಮೀ ನರಸಿಂಗ್ ಇತರರು ಹಾಜರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಕಾರ್ಯ ಮಾಡಬೇಕು. ಯಾಕಂದರೆ ಬುದ್ಧಿಮಾಂದ್ಯ ಮಕ್ಕಳಂದರೆ ಅವರು ದೇವರ ಸ್ವರೂಪರು. ಅಂಥ ಒಂದು ದೇವರ ಸ್ವರೂಪರ ಎದುರಿಗೆ ಈಗ ಅಭಿಮಾನಿಗಳು ಕೂಡ ಅವರ ಕ್ರೇಜಿ ಸ್ಟಾರ್ ಅವರನ್ನು ದೇವರ ಸ್ವರೂಪರೆಂದೇ ತಿಳಿದುಕೊಂಡು ಈ ಒಂದು ದಿವಸ ಇಂಥ ಒಂದು ಬುದ್ಧಿಮಾಂದ್ಯ ಮಕ್ಕಳ ದೇವರ ಮುಂಭಾಗದಲ್ಲಿ ಅವರ ಮಗನ ಒಂದು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿರೋದು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ಗಂಗಾವತಿಯಲ್ಲಿ ಇರುವಂಥ ಎಲ್ಲ ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸಬೇಕು. ಈ ಒಂದು ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಗೌರಮ್ಮ ಹಿರೇಮಠ್, ಅದೇ ರೀತಿಯಾಗಿ ಶಾರದಮ್ಮ ಉಪ್ಪಾರ್, ಹುಸೇನಮ್ಮ, ದೇವಿಕಾ, ಪ್ರೇಮ, ಲಕ್ಷ್ಮಮ್ಮ ಎಲ್ಲರೂ ಸೇರಿ ನಮ್ಮ ಹಿರಿಯರು ಅಕ್ಕ ಮಹಾದೇವಿಯವರು, ಯಲಬುರ್ಗಾ ತಾಲೂಕಿನವರು ಅವರು ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಂದು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಗಂಗಾವತಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಇಂಗಳಿಗೆ ಅವರು ಕೂಡ ಬಂದು ಇವರೆಲ್ಲರನ್ನು ಉದ್ದೇಶಿಸಿ ಹಾಗೂ ಇವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಶರಣಪ್ಪ ಉಪ್ಪಾರ್ ಪತ್ರಿಕಾ ಮಾಧ್ಯಮ ಮಿತ್ರರು ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಿಕ್ರಮ್ ಸರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಆಚರಿಸುತ್ತಿರುವಂಥ ಹುಟ್ಟುಹಬ್ಬಕ್ಕೆ ಒಂದ್ಸಲ ಎಲ್ಲರೂ ಜೋರಾಗಿ ವಿಕ್ರಮ್ ಸರ್ಗೆ